ಪ್ರೀತಿಯ ಮಿತ್ರ ವೀಕ್ಷಕರೇ, ಈಗ ಆಷಾಢದ 2ನೇ ಶುಕ್ರವಾರ. ಈ ವಿಷಯವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ವೀಕ್ಷಕರೇ, ಇವತ್ತು ಹುಣಸೂರಿನ ಕೋಲನೂರು ಮಾರಮ್ಮ ದೇವಸ್ಥಾನದಲ್ಲಿ ಕೋಕಿಲಾ ಮೋಹನ್ರವರು ಹರಕೆಯನ್ನು ಕಟ್ಟಿದ್ರಂತೆ. ನನಗೆ ಒಳ್ಳೆಯದಾದರೆ ತಾಯಿ ತಮಗೆ ಪೂಜೆಯನ್ನು ಮಾಡಿಸಿ ಎಲ್ಲರಿಗೂ ದಾಸೋಹದ ಕಾರ್ಯಕ್ರಮ ಮಾಡಿಕೊಡ್ತೀನಿ ಅಂತ ಅವರ ಇಚ್ಛೆಯನ್ನು ಆ ತಾಯಿ ಕೋಲನೂರು ಮಾರಮ್ಮರವರು ತೀರಿಸಿದ್ದಾರೆ. ಅದಕ್ಕೋಸ್ಕರವಾಗಿ 2ನೇ ಶುಕ್ರವಾರ, ಆಷಾಢದ ಶುಕ್ರವಾರ, ಈ ಒಂದು ದೇವಾಲಯದ ಆವರಣದಲ್ಲಿ ಸಾರ್ವಜನಿಕರಿಗೆ ಅನ್ನದಾಸೋಹದ ಕಾರ್ಯಕ್ರಮ ನಡೀತು. ನಾನು ತಮಗೆ ತಾಯಿಯ ದರ್ಶನವನ್ನು ಮಾಡಿಸ್ತಾ ಇದ್ದೇನೆ, ಮಂಗಳಾರತಿಯ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂತ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಆಗಿ ಪುಟ್ಟ ಚಿಕ್ಕದಾಗಿ ಚಿತ್ರೀಕರಣವನ್ನು ಮಾಡಿದ್ದೇನೆ. ಅದನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ.
ಅಮ್ಮ ನಮಸ್ತೆ. ನಮಸ್ತೆ. ನಾವು ಮಿತ್ರರ ಮಿತ್ರ ವಾಹಿನಿಯಿಂದ ಬಂದಿದ್ದೀವಿ. ತಮ್ಮ ಹೆಸರೇನಮ್ಮ? ಕೋಕಿಲ. ತಮ್ಮ ಯಜಮಾನ್ರ ಹೆಸರು? ಮೋಹನ್. ಕೋಕಿಲ ಮೋಹನ್ ಅವರು. ಮೇಡಮ್, ಇವತ್ತು ಈ ಒಂದು ಕೋಲನೂರು ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ತಾವು ಅನ್ನದಾಸೋಹದ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀರಿ. ನಮಗೆ ಭಾಳ ಸಂತೋಷ ಆಯಿತು. ಆ ವಿಷಯ ತಿಳಿದ ತಕ್ಷಣ ನಮ್ಮ ಮಿತ್ರರ ಮಿತ್ರ ತಂಡ ಇಲ್ಲಿಗೆ ಬಂದಿದೆ. ಅಮ್ಮ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ಪೂಜೆ ಮಾಡಿಸಿದ್ದೀರಿ ಹೇಳಿ ಅಮ್ಮ. ನಾವು ಬೇಡ್ಕೊಂಡಿದ್ದು, ಅಮ್ಮ ಒಳ್ಳೇದು ಮಾಡಿದ್ಲು, ಅದರಿಂದ ನಾವು ಬೇಡಿಕೆ ತೀರಿಸ್ತಾ ಇದ್ದೀವಿ. ಏನು ಬೇಡಿಕೆ ಮಾಡ್ಕೊಂಡಿದ್ದೀರಿ? ಅದು ನೆರವೇರ್ತಾ? ನೆರವೇರಿ. ಓಕೆ. ದೇವರನ್ನು ನಂಬಿದ್ದೀರಿ ನೀವು? ನಂಬಿದ್ದೀವಿ. ಭಾಳ ಪ್ರೀತಿ ಭಕ್ತಿ. ಓಕೆ. ತಮ್ಮ ಯಜಮಾನರು ಅವರು ನಂಬಿದ್ದಾರೆ. ಎಲ್ಲಿದ್ದಾರೆ ಅಮ್ಮ ಅವರು? ಈಗ ಓದು. ತುಂಬ ಧನ್ಯವಾದಗಳಮ್ಮ. ದೇವತಾ ಕಾರ್ಯಗಳು ಯಾವಾಗಲೂ ಇದೇ ರೀತಿಯೇ ಮಾಡ್ತಾಯಿರಿ. ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಮಡಿಗೆ ಇನ್ನೊಂದಷ್ಟು ಜನಕ್ಕೆ ದಾಸೋಹವನ್ನು ಮಾಡಿಸೋವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ನಮ್ಮ ಮಿತ್ರರ ಮಿತ್ರ ವಾಹಿನಿಯಿಂದ ತಮಗೆಲ್ಲ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.